ಓಂ ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ಶ್ರೀ ವೀರಾಂಜನೇಯ ಸ್ವಾಮಿ ದೇವತಾಭ್ಯೋ ನಮಃ. ಈ ಬ್ಯಾಟನೂರು ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತಿನ ದಿನ ಶುಭ ಶ್ರಾವಣ ಕೃಷ್ಣ 4ನೇ ಶನಿವಾರದಂದು ಸ್ವಾಮಿಯವರಿಗೆ ನೂತನವಾಗಿ ಪ್ರಭಾವಳಿ ಸಹಿತ ಸ್ವಾಮಿಯವರಿಗೆ ಹೊಸ ರಜತ ಕವಚವನ್ನು ಸ್ವಾಮಿಗೆ ಸಮರ್ಪಿಸಲಾಗಿದೆ. ಈ ಒಂದು ಬ್ಯಾಟನೂರು ಗ್ರಾಮಸ್ಥರ ಎಲ್ಲ ಜನರ ಒಂದು ಮುಖಾಂತರದಿಂದ ಮತ್ತು ಎಲ್ಲ ಒಂದು ಜನರ ಸಹಾಯದಿಂದ ಸ್ವಾಮಿಯರಿಗೆ ಇವತ್ತಿನ ದಿನ ಈ ಒಂದು ಕವಚವನ್ನು ನಿರ್ಮಾಣವನ್ನು ಮಾಡಿ ಶ್ರೀನಿವಾಸಪುರ ತಾಲೂಕು ಉಪ್ಪಗುಂಟೆ ಗ್ರಾಮದಲ್ಲಿ ಇರುವ ಶ್ರೀ ಶಿಲ್ಪಾಚಾರ್ಯರಾದ ಮಂಜುನಾಥ್ ಅವರ ಬೃಂದದ ನೇತೃತ್ವದಲ್ಲಿ ಈ ಒಂದು ಸ್ವರ್ಣ ಕವಚವನ್ನು ನಿರ್ಮಿಸಿ ಒಂದು ಅದ್ಭುತವಾದ ರೀತಿಯಲ್ಲಿ ಆ ಒಂದು ಶಿಲ್ಪಿಕಲೆಗಳನ್ನು ನಾವಿಲ್ಲಿ ಕಂಡಬಹುದು. ಆ ಒಂದು ಅದ್ಭುತವಾಗಿ ಎಷ್ಟೋ ದೇವಸ್ಥಾನದಲ್ಲಿ ಈ ಶಿಲ್ಪಿಗಳನ್ನು ಮಾಡುತ್ತಿರುವ ಮಂಜುನಾಥ್ ಅವರ ಮತ್ತು ಅವರ ಬೃಂದವರೆಲ್ಲರೂ ಸೇರಿ ಇವತ್ತು ಇಲ್ಲಿ ನಮ್ಮ ಊರಿನ ಬ್ಯಾಟನೂರು ಗ್ರಾಮದಲ್ಲಿ ವೀರಾಂಜನೇಯ ಸ್ವಾಮಿಯವರಿಗೆ ಈ ಒಂದು ಕವಚವನ್ನು ಸಮರ್ಪಿಸಲಾಗಿದೆ. ಮತ್ತು ಈ ಒಂದು ದೇವಸ್ಥಾನದ ವಿವರ ಅಂದರೆ ಪ್ರತಿನಿತ್ಯವೂ ಇಲ್ಲಿ ಸ್ವಾಮಿಯವರಿಗೆ ಪೂಜಾರಾಧನೆಗಳು ಇರುತ್ತದೆ ಮತ್ತು ವಿಶೇಷವಾಗಿ ಸ್ವಾಮಿಯವರಿಗೆ ಪೂರ್ಣಿಮಾ ಮತ್ತು ಶನಿವಾರದಂದು ಫಲ ಪಂಚಾಮೃತ ಅಭಿಷೇಕಗಳು ನೆರವೇರಿಸಲಾಗುತ್ತದೆ. ಮತ್ತು ಈ ಒಂದು ಸ್ವಾಮಿಯವರನ್ನು ಯಾರು ಬೇಡಿಕೆ ಮಾಡುತ್ತಾರೋ ಅವರಿಗೆ ನಾನಾ ವಿಧವಾದ ಅಭೀಷ್ಟ ಸಿದ್ಧಿಗಳನ್ನು ಸ್ವಾಮಿಯರು ನೆರವೇರಿಸುತ್ತಾರೆ. ಮತ್ತು ಈ ಒಂದು ಪ್ರತಿ ಶನಿವಾರದಂದು ಸ್ವಾಮಿಯರಿಗೆ ಭಕ್ತಾದಿಗಳು ಬಂದು ಸ್ವಾಮಿಯರನ್ನು ನಮಸ್ಕರಿಸಿ ಮತ್ತು ಅಭಿಷೇಕಾದಿಗಳನ್ನು ಮಾಡುತ್ತಿದ್ದಾರೆ. ವಿಶೇಷವಾಗಿ ಇವತ್ತು ಅವಾಗೆ ಹೇಳ್ದಂಗೆ ಸ್ವಾಮಿಯವರಿಗೆ ಸ್ವರ್ಣ ಈ ಒಂದು ರಜತ ಕವಚವನ್ನು ಶ್ರೀ ಮಂಜುನಾಥ್ ಅವರ ನೇತೃತ್ವದಲ್ಲಿ ನಿರ್ಮಿಸಿ ಮತ್ತು ಇಲ್ಲಿ ಇವತ್ತಿನ ದಿನ ಅವರ ಒಂದು ಕೈಗಳಿಂದ ಸ್ವಾಮಿಗೆ ಸಮರ್ಪಿಸಲಾಗಿದೆ. ಜೈ ಶ್ರೀಮನ್ನಾರಾಯಣ. ಎಲ್ಲರಿಗೂ ಬ್ಯಾಟನೂರು ಗ್ರಾಮಸ್ಥರಿಗೂ ಉಪ್ಪುಕುಂಟೆ ಸ್ವಾಮಿಯವರು ಬಂದಿದ್ದಾರೆ, ಅವ್ರಿಗೂ ಎಲ್ಲರಿಗೂ ನಮಸ್ಕರಿಸ್ತಾ, ಇವತ್ತು ಬ್ಯಾಟನೂರು ಗ್ರಾಮದಲ್ಲಿ ನಾವು 15 ವರ್ಷ ಈ ದೇವಸ್ಥಾನಕ್ಕೆ ಅಡ್ಗಲ್ ಹಾಕಿ ಎಲ್ಲ ಸಂಪೂರ್ಣ ಮಾಡಿದ್ವಿ. ಆವತ್ತಿಂದ ನಾವು ಒಂದು ದಿವಸನೂ ಇವತ್ತು ದೇವಸ್ಥಾನದಲ್ಲಿ ಅಭಿಷೇಕ ಪ್ರತಿ ಶನಿವಾರ ಅಭಿಷೇಕ, ಪ್ರತಿ ಅನ್ನಪ್ರಸಾದ ಎಲ್ಲ ಚೆನ್ನಾಗಿ ನಡೀತಾ ಇದ್ದಿದೆ. ಊರಿನಲ್ಲಿ ಎಲ್ಲ ಗ್ರಾಮಸ್ಥರಲ್ಲೂ ಎಲ್ಲರೂ ಒಗ್ಗಟ್ಟಾಗಿ, ಒಬ್ಬರಲ್ಲಿ ಏನು ಮನಸ್ಸಲ್ಲಿ ಬೇಜಾರಿಲ್ಲದೆ ಎಲ್ಲರೂ ಅವರವ್ರ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆ ಭಗವಂತ ವೀರಾಂಜನೇಯ ಸ್ವಾಮಿ, ನಮ್ಮ ಗುಂಡಗಲ್ಲ ಸೂರ್ಯ ಸ್ವಾಮಿ ಯಾವತ್ತು ಬಂದು ಇಲ್ಲಿ ಅವರು ಹೆಜ್ಜೆ ಇಟ್ಟರೆ ಆವತ್ತಿಂದ ಅವರ ಅಣ್ಣ ತಮ್ಮಂದರು ಸೂರ್ಯ ಸ್ವಾಮಿ ಆಗ್ಬೋದು, ಪೆದ್ದೂರು ಸ್ವಾಮಿಗಳು, ನಮ್ಮ ಉಪ್ಪುಂಟೆ ವಿನಯ ಸ್ವಾಮಿ, ಇನ್ನೂ ಅವರು ನಮ್ಮ ಪೆದ್ದೂರು ಸ್ವಾಮಿ ಮಗ ಬಂದಿದ್ದಾರೆ, ನಾವು ನೋಡಿಲ್ಲ, ಇವತ್ತು ಬಂದಿದ್ದಾರೆ. ಅವರು ಚೆನ್ನಾಗಿ ಪೂಜೆ ಮಾಡ್ತಾರಂತೆ. ಆವತ್ತಿಂದ ನಮಗೆ ಈ ಗುಂಡಗಲ್ ಸ್ವಾಮಿಗಳಂದರೆ ಭಾಳ ಇಷ್ಟ. ಅವರು ಏನೋ ಒಂಥರ ಏನಿದ್ರು ಇಲ್ಲದೇ ಇದ್ದರೂ ಪರವಾಗಿಲ್ಲ, ಚೆನ್ನಾಗಿ ಪೂಜೆ ಮಾಡಿ ಊರಿನ ಜನಗಳನ್ನು ಆಕರ್ಷಣೆ ಮಾಡಿ ಪ್ರತಿ ಶನಿವಾರ ಒಳ್ಳೆಯ ಅಭಿಷೇಕ, ಅನ್ನಪ್ರಸಾದ ಎಲ್ಲ ನಡೀತಾ ಇದೆ. ಆಂಜನೇಯ ಸ್ವಾಮಿ ಊರಿನ ಜನಗಳಿಗೆ ಒಳ್ಳೆಯ ಅನುಕೂಲನೂ ಕೊಟ್ಟಿದ್ದಾರೆ, ಪರವಾಗಿಲ್ಲ. ನಮ್ಮೂರಿನಲ್ಲಿ ಏನೂ ಅಂಥ ತೊಂದರೆಗಳಾಗ್ತಾ ಇಲ್ಲ. ಯಾವತ್ತು ಆಂಜನೇಯ ಸ್ವಾಮಿಯನ್ನು ಇವತ್ತು ಬ್ಯಾಟನೂರಲ್ಲಿ ನಿಲ್ಲಿಸಿದ್ವೋ ಆವತ್ತಿಂದ ಊರಿನ ಗ್ರಾಮದಲ್ಲಿ ಎಲ್ಲ ಒಳ್ಳೆಯ ಕಾರ್ಯಕ್ರಮಗಳು ಆಗ್ತಾಯಿದೆ. ಆ ಭಗವಂತ ವೀರಾಂಜನೇಯ ಸ್ವಾಮಿ
ಎಲ್ಲರಿಗೂ ಭಗವಂತ ಚೆನ್ನಾಗಿ ಮಾಡಲಿ ಅಂತ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಇವತ್ತು ಅದೇ ಪ್ರಕಾರವಾಗಿ ನಮ್ಮ ಹುಡುಗರೆಲ್ಲ ಚಿಕ್ಕವರೆಲ್ಲ ಸೇರಿ ಚಿಕ್ಕವರಿಂದನೇ ಇವತ್ತು ಆಗ್ತಾ ಇರೋದು. ನಾವು ಸುಮಾರು 20 ವರ್ಷ 30 ವರ್ಷದಿಂದ ದೇವಸ್ಥಾನ ಇನ್ನಿಲ್ಲ, ನಮ್ಮೂರಿನಲ್ಲೇ ಇಲ್ಲ. ಆದರೂ 15 ವರ್ಷದಿಂದ ಏನೋ ಇಷ್ಟು ಮಾತ್ರ ನಿಲ್ಲಿಸಿದ್ದೆ. ಆ ಕವಚಗಳನ್ನು ಇವತ್ತು ಉಪ್ಪುಕುಂಟೆ ಸ್ವಾಮಿಗಳೆಲ್ಲ ನೋಡ್ತಾ ಇದ್ರೆ 1 ಕಣ್ಣು ಸಾಕಾಗಲ್ಲ, 2 ಕಣ್ಣು ಸಾಕಾಗಲ್ಲ. ಏನೋ ಹೇಳ್ತಾರೆ, ಜಾಸ್ತಿ ಚೆನ್ನಾಗಿ ಬಹಳ ಆಂಜನೇಯ ಸ್ವಾಮಿಯ ಕವಚಗಳು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಅಪೂರ್ವವಾಗಿ ಮಾಡಿದ್ದಾರೆ. ಹಾಗಾದ್ರೆ ಅವರಿಗೆಲ್ಲ ನಮ್ಮ ಉಪ್ಪುಕುಂಟೆ ಸ್ವಾಮಿಗಳಿಗೆಲ್ಲ ನಮ್ಮ ಬ್ಯಾಟ್ನೂರು ಗ್ರಾಮಸ್ಥರೆಲ್ಲ ಧನ್ಯವಾದಗಳನ್ನು ಹೇಳ್ತಾ ನಾವು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್, ಜೈ ಕರ್ನಾಟಕ.